ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈಗ ನಾವು ಈ ಚಾಟ್ಗಳಿಗೆ ಮಾಡ್ತಾರಲ್ಲ ಸ್ವೀಟ್ ಚಟ್ನಿನ, ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಕೆಲವರು ಇದಕ್ಕೆ ಬರೀ ಖರ್ಜೂರ ಮತ್ತೆ ಹುಣಸೆ ಹಣ್ಣನ್ನು ಉಪಯೋಗಿಸ್ಬಿಟ್ಟು ಮಾಡ್ತಾರೆ. ಆದ್ರೆ ನೀವು ಬೆಲ್ಲನೂ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಈ ಸ್ವೀಟ್ ಚಟ್ನಿ ಮಾಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತೊಳೆದು ಸುಮಾರಾಗಿ 1 ಲೋಟ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈ ಹುಣಸೆ ಹಣ್ಣನ್ನ ಬೇಕಾದ್ರೆ 4-5 ಗಂಟೆ ನೆನೆಸಿಟ್ಕೊಂಡು ಅದರ ರಸ ತೆಕ್ಕೋಬಹುದು. ಇಲ್ಲಾಂದ್ರೆ ಇದನ್ನ ಕುದಿಸ್ಬಿಟ್ಟು ಕೂಡ ಹುಣಸೆ ಹಣ್ಣು ರಸ ತೆಕ್ಕೋಬಹುದು. ಸುಮಾರಾಗಿ ಒಂದು 10ರಿಂದ 15 ಖರ್ಜೂರ ಹಾಕ್ಲೇಬೇಕು ಅಂತೇನಿಲ್ಲ. ಹಾಕ್ದಲ್ಲೇ ಇದ್ರೆ ಬೆಲ್ಲನ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಯಾಕೆಂದ್ರೆ ಕೆಲವರಿಗೆ ಖರ್ಜೂರದ ಅಲರ್ಜಿ ಇರುತ್ತೆ, ಅವಾಗ ನೀವು ಈ ಖರ್ಜೂರ ಬಳಸದೆ ಹೋದ್ರೂ ಆಗತ್ತೆ. ನಾನಿಲ್ಲಿ ಸುಮಾರಾಗಿ ಒಂದು 6 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ಇಟ್ಕೊಂಡಿದ್ದೀನಿ. ಈ ಬೆಲ್ಲದ ಕ್ವಾಂಟಿಟಿ ಬೆಲ್ಲದ ಸಿಹಿ ಮೇಲೆ ಮತ್ತೆ ಹುಣಸೆ ಹಣ್ಣಿನ ಹುಳಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಆಗಿ ನೀವು ಇದಿಷ್ಟೇ ಬೆಲ್ಲ ಸಾಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಇದೇ ಕೆಲವು ಸಲ ಜಾಸ್ತಿ ಆಗ್ಬೋದು, ಇಲ್ಲ ಇದೇ ಕಮ್ಮಿ ಆಗ್ಬೋದು. ಅದರಿಂದ ನೀವು ಹುಣಸೆ ಹಣ್ಣಿನ ಹುಳಿ ನೋಡ್ಕೊಂಡ್ಬಿಟ್ಟು ಬೆಲ್ಲನ ಹಾಕಿ, ಮೊದಲು ಸ್ವಲ್ಪನೇ ಹಾಕ್ತಾ ಆಮೇಲಿಂದ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಟ್ಕೊಂಡಿರುವಂಥ ಹುಣಸೆ ಹುಳಿಗೆ ಸುಮಾರು ಇಷ್ಟು 6 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಬೇಕು. ಅರ್ಧ ಟೀ ಸ್ಪೂನ್ ಸಾರಿನ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಸೋಂಪು ಹಾಕಿದ್ರೆ ಒಂದು ಈ ಸ್ವೀಟ್ ಚಟ್ನಿಗೆ ಒಂದು ಫ್ಲೇವರ್ ಇರುತ್ತೆ. ಸೊ ಸ್ವಲ್ಪ ಸೋಂಪು ಹಾಕಿ, ಇಷ್ಟ ಇಲ್ಲ ಅಂದರೆ ಹಾಕದೆ ಹೋದ್ರೂ ಪರವಾಗಿಲ್ಲ. ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಇಲ್ಲಿ 2 ಕಪ್ ನೀರನ್ನ ಇಟ್ಕೊಂಡಿದ್ದೀನಿ. 1 ಕಪ್ ನಾವು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀವಲ್ಲ ಅದಕ್ಕೆ, ಇನ್ನೊಂದು ಕಪ್ನಷ್ಟು ನೀರು ಖರ್ಜೂರನ ಬೇಯಿಸ್ಕೊಳ್ಳೋಕ್ಕೆ. ಈಗ ಖರ್ಜೂರ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ತೊಳೆದ್ಬಿಟ್ಟು 1 ಕಪ್ನಷ್ಟು ನೀರು ಇದೆಯಲ್ಲ ಅದನ್ನು ಹಾಕಿ ಖರ್ಜೂರ ಬೇಯೋ ತನಕ ಇದನ್ನು ಕುದಿಸಿ. ಜೀರಿಗೆ ಮತ್ತು ಸೋಂಪನ್ನು ಸ್ವಲ್ಪ ಹುರ್ಕೋಬೇಕು. ಅದಕ್ಕೆ ಒಂದು ಸಣ್ಣ ಬಾಣಲೆನ ಬಿಸಿಗಿಟ್ಟಿದ್ದೀನಿ. ಬಾಣಲೆ ಬಿಸಿಯಾಗಿದೆ. ಈಗ ಜೀರಿಗೆ ಮತ್ತು ಸೋಂಪು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಂದು ಬಣ್ಣ ಬರೋವಷ್ಟು ಹುರ್ಕೊಳ್ಳಿ ಸಾಕು. ಈ ಸೋಂಪು ಮತ್ತು ಜೀರಿಗೆನ ಸ್ವಲ್ಪ ಕಂದು ಬಣ್ಣ ಬರೋವಷ್ಟು ಹುರ್ಕೋಬೇಕು. ಈ ಥರ ಇದಾಗಿದೆ. ಈಗ ಇದನ್ನು ಆಫ್ ಮಾಡಿಬಿಟ್ಟು ನಿಮ್ಮ ಹತ್ರ ಈ ಕುಟಾಣಿ ಆ ಥರದ್ದಿದ್ರೆ ಅದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಜೀರಿಗೆ ಪುಡಿ ಮತ್ತು ಸೋಂಪಿನ ಪುಡಿ ಕೂಡ ಹಾಗೆ ಹಾಕ್ಬೋದು. ನೀವು ಮಿಕ್ಸರಲ್ಲಿ ಕೂಡ ಪುಡಿ ಮಾಡ್ಕೋಬೋದು. ಈಗ ಇದು ಸಣ್ಣದಾಗಿ ಪುಡಿಯಾಗಿದೆ. ಸುಮಾರು ಒಂದು 5-6 ನಿಮಿಷದಿಂದ ಇದು ಕುದೀತಾ ಇದೆ. ಈಗ ಖರ್ಜೂರ ಎಲ್ಲ ಸಾಫ್ಟ್ ಆಗಿದೆ, ಬೆಂದಿದೆ. ಈಗ ಇದನ್ನ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಆರಲಿ. ಈಗ ಇದು ಆರಿದೆ. ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಈ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ನೆನೆಸ್ಕೊಂಡಿರೋ ಹುಣಸೆ ಹಣ್ಣನ್ನು ಕೂಡ ಚೆನ್ನಾಗಿ ಹಿಂಡ್ಬಿಟ್ಟು ಅದರ ರಸನ ಈ ಪಾತ್ರೆಗೆ ಹಾಕ್ಕೊಳ್ಳಿ. ಬೇಕಾದರೆ ಇದನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ರುಬ್ಬಿ ಇದರಲ್ಲಿ ನೀವು ಅದನ್ನು ಸೋಸ್ಕೋಬೋದು ಆ ನೀರನ್ನು. ಇಲ್ಲಾಂದರೆ ಈ ಥರ ಚೆನ್ನಾಗಿ ನೆಂದಿದ್ರೆ ಕೈನಲ್ಲೇ ಚೆನ್ನಾಗಿ ಇದನ್ನು ಕಿವುಚ್ಬಿಟ್ಟು ರಸ ಕೂಡ ತಗೋಬೋದು. ಈ ಥರ ಈ ಹುಣಸೆ ಹಣ್ಣಿನ ನೀರನ್ನ ತಗೊಂಡ್ಮೇಲೆ ಇದಕ್ಕೆ ಸಾರಿನ ಪುಡಿ ಅಥವಾ ನೀವು ಹಚ್ಮೆಣಸಿನ ಪುಡಿ ಹಾಕಿದ್ರೆ ಹಚ್ಮೆಣಸಿನ ಪುಡಿ, ಉಪ್ಪು, ಬೆಲ್ಲ, ಹಾಗೇನೆ ಈ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಡಿ. ಈ ಎಲ್ಲ ಹಾಕಿದ್ಮೇಲೆ ಇದನ್ನು ಮೀಡಿಯಮ್ ಲೋ ಹೀಟನಲ್ಲಿ ಇಟ್ಬಿಟ್ಟು ಬೆಲ್ಲ ಎಲ್ಲ ಕರಗಿ ಇದು ಮಿಕ್ಸ್ ಆಗಲಿ. ಸ್ವಲ್ಪ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ಬೆಲ್ಲದ ಒಂದು ಕ್ವಾಂಟಿಟಿ ಹುಣಸೆ ಹಣ್ಣಿನ ಹುಳಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕಿರಿ. ಟೇಸ್ಟ್ ಮಾಡಿ ನೋಡಿ ಆಮೇಲೆ ಬೇಕಾದರೆ ಬೆಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇಲ್ಲಾಂದರೆ ಬೆಲ್ಲ ಜಾಸ್ತಿ ಸಿಹಿ ಜಾಸ್ತಿ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ ರಸನ. ಇವಾಗ ಇದು ಕುದೀಲಿ ಸ್ವಲ್ಪ. ಮತ್ತು ಬೆಲ್ಲದಲ್ಲಿ ಕಲ್ಲಿದೆ ಅಂತ ಅಂದರೆ ಕಸ ಇದೆ ಅನಿಸಿದ್ರೆ ನಿಮಗೆ ಇದಕ್ಕೆ ಡೈರೆಕ್ಟಾಗಿ ಬೆಲ್ಲ ಹಾಕೋ ಮುಂಚೆ ಅದನ್ನು ಕರಗಿಸ್ಬಿಟ್ಟು ಅದನ್ನು ಬೆಲ್ಲನ ಸೋಸ್ಬಿಟ್ಟು ಇದಕ್ಕೆ ಹಾಕಿ. ಇದು ಸುಮಾರು ಒಂದು 10 ನಿಮಿಷದಿಂದ ಕುದೀತಾ ಇದೆ. ಈ ಕನ್ಸಿಸ್ಟೆನ್ಸಿನಲ್ಲಿದೆ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೋದು, ಇಲ್ಲಾಂದರೆ ಈಗಲೇ ಆಫ್ ಮಾಡ್ಕೋಬೋದು. ಆ್ಯಕ್ಚುಲಾಗಿ ಇದನ್ನು ಮಾಡಿದ್ಮೇಲೆ ಒಂದು 3-4 ಗಂಟೆ
ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಇದನ್ನ ಇನ್ನೊಂದು 4 ದಿವಸ ಬಿಟ್ಟು ಉಪಯೋಗಿಸ್ತೀನಿ ಅಂತಂದ್ರೂ ನೀವೇನ್ ಮಾಡ್ಬೋದು ಅಂದ್ರೆ ಪೂರ್ತಿ ಆರದ್ಮೇಲೆ ಈ ತರ ಐಸ್ ಕ್ಯೂಬ್ ಟ್ರೇಸ್ ಇರತ್ತಲ್ಲ, ಅದಕ್ಕೆ ಇದು ಆರದ್ಮೇಲೆ ಪೂರ್ತಿ ಹಾಕ್ಬಿಟ್ಟು ಇದನ್ನ ಫ್ರೀಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಫ್ರೀಸ್ ಆದ್ಮೇಲೆ ಇದನ್ನ ತೆಗೆದ್ಬಿಟ್ಟು ನೀವು ಒಂದು ಡಬ್ಬಿಗೆ ಹಾಕಿಟ್ಕೊಂಡು ಯಾವಾಗ ಬೇಕೋ ಅವಾಗ ಎಷ್ಟೆಷ್ಟು ಪೀಸ್ಗಳನ್ನ ಬೇಕೋ ಅದನ್ನ ತೆಗೆದು ಕೂಡ ಇಟ್ಕೋಬಹುದು. ಸ್ವೀಟ್ ಚಟ್ನಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ಅದನ್ನ ಆಗ್ಲೇ ಹೇಳ್ದಂಗೆ ಇದನ್ನ ನೀವು ಫ್ರೀಸ್ ಮಾಡಿ ಕೂಡ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೋಬಹುದು. ಏನೂ ಆಗೋದಿಲ್ಲ. ಸುಮಾರು ಒಂದು 5-6 ತಿಂಗಳು ನೀವು ಫ್ರೀಸರ್ ನಲ್ಲಿ ಇಟ್ಟಿರ್ಬೋದು. ಸೊ ಇವಾಗ ಸ್ವೀಟ್ ಚಟ್ನಿನ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.